ನೀರು ಹಾಲಿನ ದರ ಹೆಚ್ಚಳ ಚರ್ಚೆ ಹೊತ್ತಲ್ಲೇ ಕಸಕ್ಕೂ ತೆರಿಗೆ ವಿಧಿಸಲು ರಾಜ್ಯ ಸರ್ಕಾರ ಸಜ್ಜಾಗಿದೆ. ಪ್ರತಿ ತಿಂಗಳು ನಿವಾಸಿಗಳಿಂದ ತೆರಿಗೆ ಸಂಗ್ರಹಕ್ಕೆ ಘನ ತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಪ್ಲಾನ್ ಮಾಡಿದ್ದು, ಈ ಸಂಬಂಧ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಗೆ BSWML ಪ್ರಸ್ತಾವನೆ ಸಲ್ಲಿಸಿದೆ. 600 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ ₹10, 600ರಿಂದ 1000 ಚದರವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ ₹50, 1,000ದಿಂದ 2,000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ ₹100 ತೆರಿಗೆ ಸಂಗ್ರಹಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. 2,000ದಿಂದ 3,000 ಚದರ ಅಡಿಗಳ ಕಟ್ಟಡಗಳಿಗೆ ₹150, 3,000ದಿಂದ 4,000 ಚದರ ಅಡಿಗಳ ಕಟ್ಟಡಗಳಿಗೆ ₹200, 4,000 ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ ₹400 ತೆರಿಗೆ ಸಂಗ್ರಹಿಸಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಕಸದ ಮೇಲಿನ ತೆರಿಗೆಯಿಂದ ವಾರ್ಷಿಕ 600 ಕೋಟಿ ಆದಾಯ ನಿರೀಕ್ಷೆ ಮಾಡಲಾಗಿದೆ. ಚಿಕ್ಕಮಗಳೂರು ಪಟ್ಟಣ ಪಂಚಾಯತ್ ಸದಸ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ರಫೀಕ್ ಅಹಮದ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ತಹಶೀಲ್ದಾರ್ ಹಾಗೂ ಪೊಲೀಸರ ಎದುರೇ ರಫೀಕ್ ಅಹಮದ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ವ್ಯಾಪಾರಕ್ಕಾಗಿ ಹಾಕಿದ್ದ ಶೆಡ್ ತೆರವಿನ ವೇಳೆ ಘಟನೆ ನಡೆದಿದ್ದು, ತಹಶೀಲ್ದಾರ್ ಮತ್ತು ಪೊಲೀಸರ ದೌರ್ಜನ್ಯಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದೇನೆ ಅಂತ ರಫೀಕ್ ಆರೋಪಿಸಿದ್ದಾನೆ. ಜೀವನ ನಡೆಸೋಕೆ ಬಡವರು ಶೆಡ್ ಹಾಕಿಕೊಂಡ್ರೆ ತೆರವು ಮಾಡ್ತಾರೆ, ಶ್ರೀಮಂತರು ಅಪಾರ್ಟ್ಮೆಂಟ್ ಕಟ್ಟಿದ್ರು ಏನೂ ಮಾಡಲ್ಲ, ಬಡವರಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಅಂತ ರಫೀಕ್ ಆಕ್ರೋಶ ಹೊರಹಾಕಿದ್ದಾರೆ. ಆನ್ಲೈನ್ ಆಪ್ಗಳ ಕಮಿಷನ್ ಕಿರುಕುಳಕ್ಕೆ ಬೇಸತ್ತ ಚಾಲಕರು ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ಪೋರ್ಟಲ್ ಕಂಪನಿ ಶೇಕಡ 20-25% ಕಮಿಷನ್ ವಸೂಲಿ ಮಾಡ್ತಿದೆ ಅಂತ ಚಾಲಕರು ಆರೋಪಿಸಿದ್ದು, ಕಮಿಷನ್ ಪ್ರಶ್ನಿಸುವ ಚಾಲಕರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಸಸ್ಪೆಂಡ್ ಮಾಡ್ತಿದ್ದಾರಂತೆ. ಒಮ್ಮೆ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ರೆ 5ರಿಂದ 6 ದಿನ ಬಾಡಿಗೆ ಸಿಗದೆ ಚಾಲಕರು ಪರದಾಡುವ ಸ್ಥಿತಿ ಇದೆ. ಕಂಪನಿ ಕಿರುಕುಳಕ್ಕೆ ನೊಂದ 3,000 ಚಾಲಕರು ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ದಯಾಮರಣ ಕೋರಿ ಪತ್ರ ಬರೆದಿದ್ದಾರೆ. ಭೀಮಾ ತೀರದ ಗನ್ ಮಾಫಿಯಾ ಬಗೆದಷ್ಟು ಬಯಲಾಗ್ತಿದೆ. ಒಂದೇ ತಿಂಗಳ ಅಂತರದಲ್ಲಿ 15ಕ್ಕೂ ಹೆಚ್ಚು ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಪತ್ತೆಯಾಗಿದ್ದು, ಭೀಮಾ ತೀರದಲ್ಲಿ ಮತ್ತೆ ಆತಂಕ ಮನೆ ಮಾಡಿದೆ. ಈ ಬಾರಿ ಡೆಡ್ಲಿ ಡಿಎಂಸಿ ಗ್ಯಾಂಗ್ ಹುಡುಗರ ಬಳಿ ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಪತ್ತೆಯಾಗಿವೆ. ಡಿಎಂಸಿ ಗ್ಯಾಂಗಿನ ನಹೀಂ ಶಾಮಣ್ಣವರ್, ನಿಹಾಲ್ ತಾಂಬೋಳಿ, ಸಿದ್ಯಾ ಮೂಡಲಗಿ ಬಳಿ ಜೀವಂತ ಗುಂಡು ಪಿಸ್ತೂಲ್ಗಳು ಪತ್ತೆಯಾಗಿವೆ. ಹಂತಕ ಧರ್ಮರಾಜ್ ಚಡಚನ ಹತ್ಯೆಯ ರಿವೆಂಜ್ ಆಗಿ 2020ರಲ್ಲಿ ಮಹದೇವ ಬೈರಗೊಂಡನ ಮೇಲೆ ಡಿಎಂಸಿ ಗ್ಯಾಂಗ್ ದಾಳಿ ಮಾಡಿತ್ತು. ಇದೀಗ ಮತ್ತೆ ಡಿಎಂಸಿ ಗ್ಯಾಂಗ್ ಬಳಿ ಪಿಸ್ತೂಲ್ಗಳು ಪತ್ತೆಯಾಗಿದ್ದು, ಮತ್ತೊಂದು ಭೀಕರ ಗ್ಯಾಂಗ್ ವಾರ್ಗೆ ಭೀಮಾ ತೀರ ಸಾಕ್ಷಿ ಆಗುತ್ತಾ ಎಂಬ ಅನುಮಾನ ಮೂಡಿದೆ. ಇನ್ನು ಮಧ್ಯಪ್ರದೇಶದಿಂದ ಭೀಮಾ ತೀರಕ್ಕೆ ಗನ್ ಪೂರೈಕೆ ಆಗ್ತಿದೆ ಎನ್ನಲಾಗ್ತಿದ್ದು, ಗನ್ ಪೂರೈಕೆದಾರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.